ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ಕೂಡ ನಮಸ್ಕಾರ. ಆತ್ಮೀಯರೇ, ತಮ್ಮೆಲ್ಲರಿಗೂ ಸಹ ದಸರಾ ಹಬ್ಬದ ಶುಭಾಶಯಗಳು. ನೋಡಿ, ದಸರಾ ಹಬ್ಬ ಸುಮಾರು 9 ದಿನಗಳ ಕಾಲ ದೀರ್ಘಕಾಲಿಕವಾಗಿ ಪ್ರತಿದಿನ ಆರಾಧನೆ ಮಾಡುವಂತಹ ದೇವಿಯ ಅನುಗ್ರಹ. ಒಂದೊಂದು ದಿನಕ್ಕೂ ಒಂದೊಂದು ರೀತಿಯ ದೇವಿಯ ಆರಾಧನೆ ಮಾಡ್ತೀವಿ, ಅನುಗ್ರಹ ಸಿಗತ್ತೆ. ಮತ್ತು ವಿವಿಧ ರೀತಿಯ ದೇವಿಗೆ ಇಷ್ಟಪಡುವಂತಹ ಪದಾರ್ಥಗಳನ್ನು ನೈವೇದ್ಯ ಮಾಡುವಂತಹದ್ದು, ನಮ್ಮ ಸಹಚರರೆಲ್ಲರೂ ಸೇರಿ ಸ್ವೀಕರಿಸುವಂತಹದ್ದು, ಇವೆಲ್ಲೂ ಕೂಡ ತುಂಬಾ ಸಂಭ್ರಮಾಚರಣೆಯಿಂದ ಕೂಡಿರುತ್ತೆ, ತುಂಬ ಸಂತೋಷಭರಿತವಾಗಿರುತ್ತೆ. ಹಾಗಾಗಿ ಇವತ್ತಿನ ದಿನ ದೇವಿ ಯಾರು, ಯಾವ ರೀತಿಯ ಅಲಂಕಾರದಲ್ಲಿರ್ತಾಳೆ, ಯಾವ ರೀತಿ ನಾನಾ ಹೆಸರುಗಳಿಂದ ಕೂಡ ಈ ಒಂದು ಕರೆಯಲ್ಪಡುತ್ತೆ ಅನ್ನುವಂತಹದನ್ನೆಲ್ಲ ಈಗ ನಾವು ತಿಳ್ಕೊಳ್ಳೋಣ. ನೋಡಿ, ದಿನಾಂಕ 30 ಸೆಪ್ಟೆಂಬರ್ 2025 ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯನೆ ಶರದೃತು, ಆಶ್ವೀಜ ಮಾಸೆ, ಶುಕ್ಲ ಅಷ್ಟಮಿ ಮತ್ತು ನವಮಿ ಎರಡೂ ತಿಥಿಗಳು ಇವತ್ತಿನ ದಿನದಲ್ಲಿ ಇರುವಂತಹದ್ದು. ಮಂಗಳವಾರ ಪೂರ್ವಾಷಾಢ ನಕ್ಷತ್ರದಲ್ಲಿ ಈ ಒಂದು ದೇವಿಯ ಪೂಜಾ ಪ್ರಾರಂಭ ಆಗುವಂತಹದ್ದು. ನೋಡಿ, ದೇವಿಯ ಹೆಸರು ಮಹಾಗೌರಿ, ದುರ್ಗಾ ಮಾತೆ, ಮಹಾದುರ್ಗೆ, ದುರ್ಗಾಷ್ಟಮಿ ದೇವಿ. ನೋಡಿ, ಇವತ್ತಿನ ದಿನ ದುರ್ಗಾಷ್ಟಮಿ ಅಂತಂದರೆ ಎಲ್ಲರೂ ಕೂಡ ಆಯುಧ ಪೂಜೆಗಳು, ವಾಹನಗಳಿಗೆ ಪೂಜೆಗಳು ವಿಶೇಷವಾಗಿ ಮಾಡ್ತಾ ಇರ್ತಾರೆ. ಯಂತ್ರಗಳಿಗೆ ಮಾಡುವಂತಹದ್ದು, ಫ್ಯಾಕ್ಟ್ರೀಸಿಗೆ ಮಾಡುವಂತಹದ್ದು, ಹಾಗೆ ವಿಶೇಷವಾಗಿ ಇವತ್ತು ಎಲ್ಲ ವಸ್ತುಗಳಿಗೆ ಪೂಜೆಗಳು ಮಾಡುವಂತಹದ್ದು ಸಂಭ್ರಮ ಮಾಡ್ತಾ ಇರ್ತಾರೆ. ಮತ್ತು ಇವತ್ತಿನ ದಿನ ಯಾರೆಲ್ಲ ಕುಶಲ ಕಾರ್ಮಿಕರಿರ್ತಾರೆ, ಅಂದರೆ ಅವರು ಮಾಡುವಂತಹ ಆಯುಧಗಳು, ಯಂತ್ರೋಪಕರಣಗಳು ಇವೆಲ್ಲ ಇರ್ತವೆ, ಯಾವುದನ್ನೂ ಸಹ ಬಳಸೋದಿಲ್ಲ. ಶುಭ್ರ ಮಾಡಿ ಅವರು ಎಲ್ಲಿ ಶಾಪ್ ಇರುತ್ತೆ, ಇಲ್ಲ ಅವರ ಒಂದು ಎಲ್ಲಿ ಫ್ಯಾಕ್ಟ್ರಿ ಇರುತ್ತೆ, ಆ ಜಾಗದಲ್ಲಿ ಒಂದು ಅಲಂಕಾರ ಮಾಡಿ, ಒಂದು ನೈವೇದ್ಯ ಮಾಡಿ ಪೂಜೆ ಮಾಡುವಂತಹದ್ದು. ಈ ದಿನ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಆ ವಸ್ತುಗಳನ್ನು ಬಳಸೋದಿಲ್ಲ. ಆ ರೀತಿಯ ಒಂದು ಆಚರಣೆ ಪದ್ಧತಿ ನಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ಇವತ್ತು ದುರ್ಗಾಷ್ಟಮಿ ದಿನ. ಹಾಗೆ ದುರ್ಗಾದೇವಿಯ ಅನುಗ್ರಹ ನೋಡಿ, ಆ ವಸ್ತುಗಳ ರೂಪದಲ್ಲಿ ನಮಗೆ ಸಿಗತ್ತೆ ಅನ್ನುವಂಥದ್ದು. ನಮ್ಮ ಕೈಯಲ್ಲಿ ಯಂತ್ರ ಇದೆ ಅಂದರೆ ಅದೇ ಶಕ್ತಿ, ಅದೇ ಎನರ್ಜಿ. ಹಾಗಾಗಿ ಆ ಯಂತ್ರ ಬಲ ನಮಗೆ ಅನುಗ್ರಹಿಸಬೇಕು, ಒಳ್ಳೆ ರೀತಿ ನಡೀಬೇಕು, ಒಳ್ಳೆ ರೀತಿ ನಮ್ಮ ಕೆಲಸಗಳೆಲ್ಲ ನಿರ್ವಹಿಸಬೇಕು ಅಂತಂದರೆ ಯಂತ್ರಗಳ ಸ್ವರೂಪದಲ್ಲಿ ಅನುಗ್ರಹ ಕೊಡೋಳೆ ದೇವತೆ. ಹಾಗಾಗಿ ಯಂತ್ರಗಳನ್ನೇ ಇವತ್ತು ಪೂಜೆಗೆ ಅರ್ಹವಾಗಿಡುವಂತಹದ್ದು ನಾವು ನೋಡ್ತೀವಿ. ಇನ್ನು ದೇವತೆಯ ನಾನಾ ಹೆಸರುಗಳು ಮುಖ್ಯವಾಗಿ ನೋಡಿದ್ರೆ ಮಹಿಷಾಸುರ ಮರ್ದಿನಿ, ಸಿದ್ಧಿದಾರ್ಥಿ ದೇವಿ, ಚಂಡಿಕಾದೇವಿ, ಮಹಾದುರ್ಗೆ ಈ ರೀತಿ ಕರೆಯಲಾಗುತ್ತೆ. ಇನ್ನು ರೂಪ ಯಾವ ರೀತಿ ಇರುತ್ತೆ ದೇವಿಯ ರೂಪ ಅಂತಂದರೆ 4 ಕೈಗಳುಳ್ಳ ದೇವತೆ. ನೋಡಿ, 4 ಕೈಗಳಿಂದ ಕೂಡಿರ್ತಕ್ಕಂತಹವಳು. ಎಡಗೈಯಲ್ಲಿ ಡಮರುಗವನ್ನು ಹಿಡ್ಕೊಂಡಿರ್ತಾಳೆ, ಬಲಗೈಯಲ್ಲಿ ತ್ರಿಶೂಲವನ್ನು ಧರಿಸಿರ್ತಾಳೆ. ಇನ್ನು ಮತ್ತೊಂದು ಕೈಯಿಂದ ಅಭಯ ಹಸ್ತವನ್ನು ನೋಡಿ, ಅಭಯ ಅನುಗ್ರಹವನ್ನು ಸೂಚಿಸ್ತಾ ಇರ್ತಾಳೆ. ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಶುಭ ಸೂಚನೆಯನ್ನು ತೋರಿಸುವಂತಹ ಶಕ್ತಿ ಮಾತೆ ಮತ್ತು ಪ್ರಕಾಶವಾದಂಥ ಬೆಳಕಿನಿಂದ ಬೆಳಗುವಂತಹ ಈ ದೇವತೆ ನಾವು ನೋಡ್ಬೋದು. ಮತ್ತು ಮನುಷ್ಯರ ಕಷ್ಟಗಳನ್ನು ನಿವಾರಿಸುವಂಥವಳು. ನೋಡಿ, ಯಾವಾಗ ಯಂತ್ರಗಳೆಲ್ಲ ಚೆನ್ನಾಗಿ ನಡೀತಾ ಇದ್ದರೆ ನಮಗೆ ಆ ಯಂತ್ರಗಳಿಂದ ದುಡ್ಡು ಸಂಪಾದನೆ, ಅಭಿವೃದ್ಧಿ, ವ್ಯವಹಾರ, ವ್ಯಾಪಾರ ಇವೆಲ್ಲ ಕೂಡ ನಡೀತದೆ. ಆ ರೀತಿಯಲ್ಲಿ ಅನುಗ್ರಹಿಸ್ತಾಳೆ ದೇವತೆ. ಇನ್ನು ದೇವಿಯ ವಸ್ತ್ರದ ಬಣ್ಣ ಯಾವ ರೀತಿ ಇರುತ್ತೆ ಅಂತಂದರೆ ನೇರಳೆ ಬಣ್ಣದ ಧರಿಸಿರ್ತಕ್ಕಂಥ ದೇವತೆ. ವಾಹನ ಯಾವ ರೀತಿ ಅಂತಂದರೆ ನೋಡಿ, ಗೂಲಿ ವಾಹನ. ಮಹಾದುರ್ಗೆ ಗೂಲಿಯ ಮೇಲೆ ಬರುವಂತಹ ಸ್ಥಿತಿ ದೇವಿ ಇವತ್ತಿನ ದಿನ ವಾಹನ. ಇನ್ನು ದೇವಿಯ ಅನುಗ್ರಹ ಯಾವ ರೀತಿ ನಮಗೆ ಸಿಗತ್ತೆ ಅಂತಂದರೆ ನೋಡಿ, ಆಯುಧ ಗಜಾಶ್ವ ಪೂಜಾ. ನೋಡಿ, ಗಜಾಶ್ವ ಅಂತಂದರೆ ಗಜ ಅಂದರೆ ಆನೆ, ಮತ್ತು ಅಶ್ವ ಅಂತಂದರೆ ಕುದುರೆ. ಹಾಗಾಗಿ ಯುದ್ಧಗಳು ಮಾಡುವಂತಹದ್ದು. ನೋಡಿ, ಈ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರಲ್ಲೂ ಕೂಡ ಈ ಒಂದು ಸಂಭ್ರಮಾಚರಣೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈಗಲೂ ಸಹ ನಮ್ಮ ಮೈಸೂರು ದಸರಾ ಉತ್ಸವಗಳಲ್ಲಿ ಒಂದು ಗಜ ಆನೆಗಳನ್ನು, ಒಂದು ಚಾಮುಂಡೇಶ್ವರಿಯನ್ನು ಹೊತ್ತು ತರುವಂತಹದ್ದು, ಅಂದರೆ ಗಜರಾಜರಿಗೆಲ್ರಿಗೂ ಕೂಡ ಪೂಜೆ ಮಾಡುವಂತಹದ್ದು, ಮತ್ತು ಅಶ್ವಗಳು ಮುಂದೆ ಬರುವಂತಹದ್ದು, ಅಶ್ವ ಪೂಜೆ ಆಗುವಂತಹದ್ದು, ಗೋಪೂಜೆ ಆಗುವಂತಹದ್ದು, ಇವೆಲ್ಲೂ ಕೂಡ ಶಾಸ್ತ್ರಬದ್ಧವಾಗಿ ವಿಧಿಬದ್ಧವಾಗಿ ಬರ್ತಾ ಇರ್ತಕ್ಕಂತಹದ್ದು. ಹಾಗಾಗಿ ಈ ರೀತಿಯ ಗಜಾಶ್ವ ಪೂಜೆ ಮತ್ತು ಮನುಷ್ಯನ ಕೆಟ್ಟ ಗುಣಗಳನ್ನು ಹೊಡೆದೋಡಿಸುವಂತಹದ್ದು. ನೋಡಿ, ಯಾವಾಗ ಮನುಷ್ಯನಲ್ಲಿ ಕೆಟ್ಟ ಗುಣಗಳಿರುತ್ತೆ, ದುರ್ಘಟನೆಗಳು ಮಾಡೋದು, ಒಬ್ಬರ ಮೇಲೆ ಅಕ್ರಮ ಮಾಡೋದು, ಬೇರೆಯವರಿಗೆ ಮೋಸ ಮಾಡೋದು, ಅವ್ರಿಗೇನೋ ತೊಂದರೆ ಮಾಡಿ ಅವರೆಲ್ಲ ಆಸ್ತಿ ಪಾಸ್ತಿಲಿ ಕಿತ್ಕೊಳ್ಳೋದು, ಈ ರೀತಿಯ ಒಂದು ದೌರ್ಜನ್ಯ ಕ್ರಿಯೆಗಳು, ಮತ್ತು ಅವರ ಒಂದು ಮೇಲೆ ಪ್ರಾಣಗಳಿಗೆ ತೊಂದರೆ ಕೊಟ್ಟು ಆಘಾತಗಳು ಮಾಡುವಂಥದ್ದು, ಈ ರೀತಿಯ ಒಂದು ಮನೋಸ್ಥಿತಿ ಇರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ
ದಂಡನೆ ಮಾಡ್ತಾಳೆ, ಅವ್ರನ್ನ ತಿದ್ದುತ್ತಾಳೆ, ಒಳ್ಳೆಯ ಬುದ್ಧಿ ಬರುವ ರೀತಿ ಮಾಡ್ತಾಳೆ ಅಂತ. ಮಹಿಷಾಸುರ ಮರ್ದಿನಿ ಈ ರೀತಿ ಮಾಡುವಂತಹವಳಾಗಿರ್ತಾಳೆ. ಮತ್ತು ಎಲ್ಲ ರೀತಿ ಯಂತ್ರಶಕ್ತಿಗಳಿಗೆ ಮತ್ತು ಮಹೋಗ್ರ ರೂಪವಾಗಿ ಬಲ ನೀಡೋಳು. ನೋಡಿ, ಎಲ್ಲ ಯಂತ್ರಶಕ್ತಿಗಳು ನಿಂತೋಗ್ದಿರ ಮುನ್ನಡೆಯುವ ರೀತಿಯಲ್ಲಿ ಅನುಗ್ರಹಿಸ್ತಾಳೆ. ಈ ರೀತಿ ಅನುಗ್ರಹಗಳು ಸಿಗತ್ತೆ. ಹಾಗಾಗಿ ಈ ಒಂದು ಅನುಗ್ರಹಗಳು ಪಡೆಯುವಂಥ ಸಂದರ್ಭದಲ್ಲಿ ದೇವಿಯ ಒಂದು ಸ್ತೋತ್ರ ಮಂತ್ರವನ್ನು ನಾವು 12 ಬಾರಿ ಒಂದು ಸ್ಮರಣೆ ಮಾಡೋದ್ರಿಂದ ಅಥವಾ ಈ ಒಂದು ಮಂತ್ರವನ್ನು ಕೇಳೋದ್ರಿಂದ ದೇವಿಯ ಅನುಗ್ರಹ ಪ್ರಾಪ್ತವಾಗುತ್ತೆ. ಈ ಮಂತ್ರ: ದುರ್ಗೆ ಸ್ಮೃತ ಅರಸಿ ಭೀತಮ ಶೇಷ ಜಂತೋ ಸ್ವಸ್ಥೈ ಸ್ಮೃತಾ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವಧನ್ಯ ಸರ್ವೋಪಕಾರಕ ಕರ್ಣಾಯ ಸದಾರ್ಧ ಸಿದ್ಧ. ನೋಡಿ, ಈ ಒಂದು ಸ್ತೋತ್ರವನ್ನು ಯಾರು ಸ್ಮರಣೆ ಮಾಡ್ಕೊತಾರೆ, ಹೇಳ್ಕೊತಾರೆ, ಅವ್ರಿಗೆಲ್ಲರೂ ಕೂಡ ದೇವಿ ಅನುಗ್ರಹ ಸದಾಕಾಲ ಸಿಗತ್ತೆ. ದೇವಿ ಇಷ್ಟಪಡುವಂತಹ ಪದಾರ್ಥಗಳು ನೋಡಿ, ತೆಂಗಿನಕಾಯಿ ಕೊಬ್ಬರಿ ಹಣ್ಣದ ಇಂದ ತಯಾರಿಸಿರ್ತಕ್ಕಂಥ ನೋಡಿ, ತೆಂಗಿನಕಾಯಿಯಿಂದ ಮಾಡಿರ್ತಕ್ಕಂತಹ ಕೊಬ್ಬರಿ ಹಣ್ಣಾಗಿರುತ್ತೆ, ಚಿತ್ರಾನ್ನ ಆಗಿರುತ್ತೆ, ಪುಳಿಯೋಗರೆ ಆಗಿರುತ್ತೆ. ಸೊ ಈಗ ಎಲ್ಲ ರೀತಿಯ ಒಂದು ಪದಾರ್ಥಗಳು, ಯಾಕೆಂದರೆ ಶಕ್ತಿ ಸ್ವರೂಪಿಣಿ, ಯಾವುದೂ ಬೇಡ ಅನ್ನಲ್ಲ. ಎಲ್ಲ ರೀತಿಯ ಪದಾರ್ಥಗಳು ಕೂಡ ಇವತ್ತಿನ ದಿನ ದೇವತೆಗೆ ನಾವು ನೈವೇದ್ಯವಾಗಿ ಇಡುವಂತಹದ್ದು, ನೈವೇದ್ಯ ಆದ ನಂತರ ಎಲ್ಲರೂ ಕೂಡ ಸ್ವೀಕರಿಸುವಂತಹದ್ದು. ಹಾಗೆ ಇವತ್ತಿನ ದಿನ ಯಾರೆಲ್ಲ ಈ ಒಂದು ವಿಧಿವಿಧಾನವಾಗಿ ದೇವಿಯನ್ನು ಅಲಂಕರಿಸಿ ದೇವರ ಅನುಗ್ರಹವನ್ನು ಪಡೆಯೋದಕ್ಕೋಸ್ಕರ ಈ ಒಂದು ಪೂಜಾ ವಿಧಾನ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ದೇವಿಯ ಅನುಗ್ರಹ, ಮಹಾಗೌರಿ ದುರ್ಗಾ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಸದಾಕಾಲ ಇರಲಿ ಅಂತ ದೇವಿಯಲ್ಲಿ ಪ್ರಾರ್ಥಿಸ್ತಾ ನಿಮಗೆಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.